Hello dear students, welcome everyone. In this video lecture, I am going to briefly explain you about the contents of the 6th unit of the subject Applications of Electronics Engineering, that is robotics. So this video class or video lecture is an initiative by the Department of Collegiate and Technical Education. So in today's class, we will discuss a very brief about the robots. So as the name itself is very quite attractive to everyone of us. When we say robot or robotics, so it's a common our tendency that this subject or the applications of these robots is quite interesting. So in today's this video session, I will briefly explain you about the basic definition of a robot, basic functionalities of a robot, advantages, disadvantages and applications of the robots. Fine. So let us start our session. So before going to the deep discussion about the robot, their structure, their working principle and the components of robot, let us understand the basic terminologies or the basic things that is related to the robots. So with a bit of introduction, we are going to learn a few definitions about the robotic contents. So first of all, what is robotics basically means? So robotics, as the name itself implies, it is nothing but a science or a branch of engineering and technology which clearly deals with robots. Students, ನಿಮಗೆಲ್ಲ ಗೊತ್ತೇ ಇದೆ ರೋಬೋಟ್ ಎಲ್ಲರೂ ಕೇಳೇ ಇರ್ತೀರ, ಬಟ್ ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಕೂಡ ಇನ್ಫ್ಯಾಕ್ಟ್. ರೋಬೋಟ್ ಅನ್ನತಕ್ಕಂತಹ ಒಂದು ಮಷಿನ್ ಏನಿದೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಲೇಟರಲ್ಲಿ. ಬಟ್ ಈ ರೋಬೋಟಿಕ್ಸ್ ಅನ್ನೋದು ಒಂದು ವಿಜ್ಞಾನ ಅಷ್ಟೆ. ಈಗ ಬೇರೆ ಬೇರೆ ಒಂದು ಸಬ್ಜೆಕ್ಟ್ ಯಾವ ರೀತಿ ಇದೆಯಲ್ಲ, ಅದೇ ರೀತಿ ರೋಬೋಟ್ಸ್ಗಳ ಬಗ್ಗೆ ಏನು ಅಧ್ಯಯನ ಮಾಡ್ತೀವಿ, ರೋಬೋಟ್ನ ಡಿಸೈನ್ ಮಾಡೋದಿರ್ಬೋದು, ರೋಬೋಟ್ನ ಮೈಂಟೈನ್ ಮಾಡೋದಿರ್ಬೋದು, ರೋಬೋಟ್ನ ಕನ್ಸ್ಟ್ರಕ್ಟ್ ಮಾಡೋದಿರ್ಬೋದು, ರೋಬೋಟ್ನ ಯೂಸ್ ಮಾಡೋದಿರ್ಬೋದು, ಇವುಗಳ ಎಲ್ಲ ಒಂದು ಅಧ್ಯಯನ ಏನಿದೆ, ಒಂದು ವಿಜ್ಞಾನ ಏನಿದೆ, ಅದನ್ನೇ ರೋಬೋಟಿಕ್ಸ್ ಅಂತ ಕರಿತೀವಿ. ನಮ್ಮಲ್ಲಿ ಬೇರೆ ಬೇರೆ ಬ್ರಾಂಚಸ್ಗಳಿದೆ, ವಿಭಾಗಗಳಿದ್ದಾವೆ. ಲೈಕ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಮೆಕ್ಯಾನಿಕಲ್, ಸಿವಿಲ್ ಆ್ಯಂಡ್ ಡಿಫ್ರೆಂಟ್ ಮೆಕಾಟ್ರಾನಿಕ್ಸ್, ಬೇರೆ ಬೇರೆ ಬ್ರಾಂಚಸ್ ಇದೆ. ದೀಸ್ ಆರ್ ಆಲ್ ಬೇಸಿಕ್ ಫ್ರಮ್ ದಿ ಸೈನ್ಸ್ ಇಟ್ ಸೆಲ್ಫ್. ಬಟ್ ರೋಬೋಟಿಕ್ಸ್ ಅನ್ನೋದು ಕೂಡ ಒಂದು ವಿಜ್ಞಾನ, ಒಂದು ಸೈನ್ಸ್. ಅದು ಯಾವುದಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನ? ರೋಬೋಟ್ಸ್ ಬಗ್ಗೆ. ಸೊ ಹೇಗೆ ಡಿಫೈನ್ ಮಾಡ್ತೀವಿ ರೋಬೋಟಿಕ್ಸ್ ನೋಡಿ ಇಲ್ಲಿ. ರೋಬೋಟಿಕ್ಸ್ ಈಸ್ ಆನ್ ಇಂಟರ್ಡಿಸಿಪ್ಲಿನರಿ ಬ್ರಾಂಚ್ ಆಫ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡೆಡಿಕೇಟೆಡ್ ಟು, ಯಾವುದಕ್ಕದು ಮೀಸಲಾಗಿದೆ? ಡಿಸೈನ್, ಕನ್ಸ್ಟ್ರಕ್ಷನ್ ಅಂಡ್ ಯೂಸ್ ಆಫ್ ರೋಬೋಟ್ಸ್. ಸೊ ವಾಟ್ ಈಸ್ ದ ಗೋಲ್ ಆಫ್ ರೋಬೋಟಿಕ್ಸ್? ಅದರ ಒಂದು ಉದ್ದೇಶ ಏನಂದರೆ ಟು ಡಿಸೈನ್ ಇಂಟೆಲಿಜೆಂಟ್ ಮಷೀನ್ಸ್ that can help and assist humans in their day-to-day lives and keep everyone safe. ರೋಬೋಟಿಕ್ಸ್ನ ಮುಖ್ಯ ಗುರಿ ಅಥವಾ ಮುಖ್ಯ ಉದ್ದೇಶ ಇಷ್ಟೇ, ಏನಂದರೆ ಅದು ಒಂದು ಇಂಟೆಲಿಜೆಂಟ್
ಒಂದು ಮನುಷ್ಯನ ಥರನೇ ಇರ್ತಕ್ಕಂಥ ಒಂದು ಮಷಿನ್ನ ಡಿಸೈನ್ ಮಾಡಿ ಅದನ್ನು ನಮ್ಮ ಬೇರೆ ಬೇರೆ ದೈನಂದಿನ ಚಟುವಟಿಕೆಗಳಿಗಾಗಿರ್ಬೋದು ಅಥವಾ ಕೈಗಾರಿಕಾ ಚಟುವಟಿಕೆಗಳಿಗಾಗಿರ್ಬೋದು ಅದನ್ನು ಉಪಯೋಗಿಸ್ಕೊಂಡು ನಮ್ಮನ್ನೆಲ್ಲ ಅದು ಸುರಕ್ಷಿತವಾಗಿ ಇಡೋ ರೀತಿ ನೋಡ್ಕೊಳ್ಳೋ ವಿಜ್ಞಾನ ಏನಿದೆ ಅದೇ ನಮ್ಮ ರೋಬೋಟಿಕ್ಸ್. ಸೊ ರೋಬೋಟಿಕ್ಸ್ ಅನ್ನೋದು ಒಂದು ಬ್ರಾಂಚ್ ಅಂತ ಹೇಳುತ್ತೆ. ಬಟ್ ಆ ಒಂದು ಬ್ರಾಂಚ್ ಒಳಗೆ ಏನಿದೆ ಅಂದರೆ ಇಟ್ ಈಸ್, ನಾನು ಹೇಳಿದಂಗೆ ಇಂಟರ್ಡಿಸಿಪ್ಲಿನರಿ. ಎಲ್ಲ ಒಂದು ಡಿಸಿಪ್ಲಿನ್ಸ್, ಎಲ್ಲ ಒಂದು ಬ್ರಾಂಚಸ್ಗಳು ಕೋಆಪರೇಷನ್ ಇರುತ್ತೆ, ಮಿಕ್ಸ್ ಇರುತ್ತೆ. ಸೊ ರೋಬೋಟಿಕ್ಸ್ ಇನ್ಕ್ಲೂಡ್ಸ್ ದ ಫೀಲ್ಡ್ ಆಫ್ ಯಾವ ಯಾವ ಕ್ಷೇತ್ರ ಇದೆ: ಇನ್ಫಾರ್ಮೇಷನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ and electronics engineering and others, so many others. So there is nothing like specific ಒಂದು ಬ್ರಾಂಚಿಗೆ ಅಷ್ಟೇ ಸೀಮಿತ, ಲಿಮಿಟ್ ಆಗಿಲ್ಲ ಈ robotics. It is a combination of all these branches which are cooperating and supporting in the design, construction, development and use of a robot. Right? So ಅದು robotics ಬಗ್ಗೆ ಇದ್ದಿದ್ದು. Now let us see what is a robot means. ನಾವು ನೋಡಿರ್ತೀವಿ ರೋಬೋಟ್, ಮಷೀನ್, ಮನುಷ್ಯನ ಥರನೇ ಇರುತ್ತೆ, ಮನುಷ್ಯ ಮಾಡೋ ಕೆಲಸನೇ ಆದಷ್ಟು ಮಾಡುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ, ಇಟ್ಸ್ ಕ್ವೈಟ್ ಕಾಮನ್. ಬಟ್ ರೋಬೋಟ್ ಅನ್ನೋದು ಒಂದು ಝೆಕ್ ಭಾಷೆ, ರೋಬೋಟ ಅನ್ನೋ ಪದದಿಂದ ಬಂದಿದೆ. ರೋಬೋಟ ಅದರ ಅರ್ಥ ಏನು ಅಂದರೆ ವಿಚ್ ಮೀನ್ಸ್ ಫೋರ್ಸ್ಡ್ ಲೇಬರ್, ಕೆಲಸಗಾರ ಅಂತ, ಆಳುವ, ಆರ್ ಸ್ಲೇವ್ ಆರ್ ಮೆಕ್ಯಾನಿಕಲ್ ಐಟಮ್ ವಿಚ್ ವುಡ್ ಹೆಲ್ಪ್ ಇಟ್ಸ್ ಮಾಸ್ಟರ್. ಸೊ ರೋಬೋಟ್ ಅನ್ನೋ ಪದ ರೋಬೋಟ ಅನ್ನೋ ಒಂದು ಝೆಕ್ ಪದದಿಂದ ಬಂದಿದೆ. ಅದರ ಮೀನಿಂಗ್ ಅದೊಂದು ರೀತಿ ಒಂದು ಆಳು, ಒಂದು ಸೇವಕ ಅಂತ, ಅಥವಾ ಒಂದು ಮಷೀನ್ ಅದು ತನ್ನ ಒಂದು ಮಾಸ್ಟರ್, ಓನರ್ ಅಂತ ಏನು ಹೇಳ್ತಾರೆ, ಅದು ಹೇಳಿದಂಗೆ ಅದು ಕೇಳುತ್ತೆ. ಸೊ ರೋಬೋಟ್ನ ಹೇಗೆ ಡಿಫೈನ್ ಮಾಡ್ತೀವಿ? ಸಿ, ರೋಬೋಟ್ ಡೆಫಿನೇಷನ್ಸ್ ಕ್ಯಾನ್ ಬಿ ಮೆನಿ ಬಿಕಾಸ್ ಡಿಫ್ರೆಂಟ್ ಆರ್ಗನೈಸೇಷನ್, ಡಿಫ್ರೆಂಟ್ ಫೀಲ್ಡ್ ಹ್ಯಾಸ್ ಗಾಟ್ಸ್ the different definition of the robot. So quite generally ನಾವು ರೋಬೋಟ್ ನ ಹೇಗೆ ಎಕ್ಸ್ಪ್ಲೇನ್ ಮಾಡಬಹುದು ಅಂದರೆ, ರೋಬೋಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ ಮಷೀನ್ ದಟ್ ರಿಸೆಂಬಲ್ಸ್ ಅ ಹ್ಯೂಮನ್ and does mechanical and routine tasks automatically with human like skill on command. ಸೊ ರೋಬೋಟ್ ಅನ್ನೋದು ಒಂದು ಮಷೀನ್, ಅದು ಸಾಮಾನ್ಯವಾಗಿ ಮನುಷ್ಯನ್ನೇ ಹೋಲುತ್ತೆ, that resembles a human and does mechanical, ಒಂದು ಯಾಂತ್ರಿಕ, and routine, ದೈನಂದಿನ ಒಂದು ಕೆಲಸಗಳು, ಟಾಸ್ಕ್ ಆಟೋಮೆಟಿಕಲಿ ಮಾಡುತ್ತೆ, with human like skill on command. ಮನುಷ್ಯನ ಒಂದು ಕೌಶಲ್ಯ ಅಥವಾ ಸ್ಕಿಲ್ ಏನಿರುತ್ತೆ ಅದೇ ರೀತಿ ಕೆಲಸ ಮಾಡ್ತಕ್ಕಂತಹ ಒಂದು ಮಷೀನ್ ಏನಿದೆ, ನಾವು ಕಮ್ಯಾಂಡ್ ಕೊಟ್ಟಾಗ, ಅದಕ್ಕೆ ಒಂದು ಸಿಗ್ನಲ್ ಕೊಟ್ಟಾಗ, ಆರ್ಡರ್ ಮಾಡಿದಾಗ ಅಂಥ ಮಷೀನ್ನೇ ನಾವು ರೋಬೋಟ್ ಅಂತ ಕರಿತೀವಿ. ಸೊ ನಾನು ಹೇಳಿದಂಗೆ ಅದನ್ನು ಬೇರೆ ಬೇರೆ ಡಿಫ್ರೆಂಟ್ ಡೆಫಿನೇಷನ್ಸ್ ಇದೆ. ವಿ ಕ್ಯಾನ್ ಎಕ್ಸ್ಪ್ಲೈನ್ ದ ಡೆಫಿನೇಷನ್ ಆಫ್ ರೋಬೋಟ್ ಇನ್ ಡಿಫ್ರೆಂಟ್ ಮ್ಯಾನರ್ಸ್ ಆರ್ ಡಿಫ್ರೆಂಟ್ ವೇಸ್. ಸೊ ಅದನ್ನು ಈ ರೀತಿಯೂ ಹೇಳ್ತಾರೆ, ಇಲ್ಲಿ ನೋಡ್ಬೋದು ನೀವು, ಆ ರೋಬೋಟ್ is a pre-programmable multifunctional manipulator designed to move materials, parts, tools or specialized devices through variable programmed motions for the performance of various or variety of tasks. ಸೊ ಬೇರೆ ಬೇರೆ ಕೆಲಸಗಳಿಗೆ, ಬೇರೆ ಬೇರೆ ಮೆಕ್ಯಾನಿಕಲ್ ಮಷಿನ್ಸ್ಗಳಿಗೆ, ಪಾರ್ಟ್ಗಳಿಗೆ, ಮೂವ್ಮೆಂಟ್ಗಳಿಗೆ ನಾವು ಅದನ್ನು ಬಳಸತಕ್ಕಂತಹ ಜಾಸ್ತಿ ಮಲ್ಟಿಫಂಕ್ಷನಲ್, ಒಂದಕ್ಕಿಂತ ಹೆಚ್ಚು ಕೆಲಸ ಮಾಡ್ತಕ್ಕಂತಹ ರೀಪ್ರೋಗ್ರಾಮೇಬಲ್, ಅದನ್ನು ಪುನಃ ಪುನಃ ಮತ್ತೆ ಮತ್ತೆ ಪ್ರೋಗ್ರಾಮ್ ಮಾಡ್ತಕ್ಕಂಥ ಮಷೀನ್ ಏನಿದೆ ಅದನ್ನು ನಾವು ರೋಬೋಟ್ ಅಂತ ಕರಿತೀವಿ. ಸೊ ಹೀಗೂ ಹೇಳ್ಬೋದು, ರೋಬೋಟ್ ಈಸ್ ಅ ಮಷೀನ್ ವಿಚ್ ಈಸ್ ಪ್ರೋಗ್ರಾಮ್ಡ್ ಟು ಮೂವ್ ಅಂಡ್ ಪರ್ಫಾರ್ಮ್ ಸರ್ಟೆನ್ ಟಾಸ್ಕ್ ಆಟೋಮೆಟಿಕಲಿ. ಸೊ ರೋಬೋಟ್ ಅನ್ನೋದು ಪ್ರೋಗ್ರಾಮ್ ಮಾಡಿರ್ತಕ್ಕಂಥ ಒಂದು ಮಷೀನ್,
ಅದು ತನ್ನಷ್ಟು ತಾನೇ ಮೂವ್ಮೆಂಟ್ ಆಗಿ ಮೂವ್ ಹಾಕ್ಕೊಂಡು ತನ್ನ ಕೆಲಸಗಳನ್ನು, ಅದಕ್ಕೆ ಯಾವ ಕೆಲಸಕ್ಕೆ ಅಂತ ನಾವು ಡಿಸೈನ್ ಮಾಡ್ತೀವಿ ಆ ಕೆಲಸನ ಆಟೋಮೆಟಿಕಲಿ ಮಾಡ್ತಕ್ಕಂತಹ ಮಷೀನ್ ಏನಿದೆ ಅದನ್ನೇ ನಾವು ರೋಬೋಟ್ ಅಂತ ಕರಿತೀವಿ. ಸೊ ಒಂದು ಟಿಪಿಕಲ್ ರೋಬೋಟ್ನ ನೀವು ನೋಡೇ ಇರ್ತೀರಿ. ಅದು ನೋಡಲಿಕ್ಕೆ ಈ ರೀತಿ ಇರುತ್ತೆ. ನೀವು ಮನುಷ್ಯನ ಆಕಾರನೇ ಹೋಲುತ್ತೆ. ಸೊ ಇಟ್ ವಿಲ್ ರಿಸೆಂಬಲ್ ಅ ಹ್ಯೂಮನ್ ಬೀಯಿಂಗ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ವಾಟ್ ಯು ಸೇ ಕನ್ಸ್ಟ್ರಕ್ಷನ್ ಆರ್ ಸ್ಟ್ರಕ್ಚರ್. So now let us see the functions of a robot. ಸೊ ಒಂದು ರೋಬೋಟ್ ಬೇಸಿಕಲಿ ಮೂಲವಾಗಿ ಯಾವ್ಯಾವ ಕೆಲಸ ಮಾಡುತ್ತೆ, ಅದರ ಫಂಕ್ಷನ್ ಏನಿದೆ ಅಂದರೆ 3 ಮೈನ್ ಫಂಕ್ಷನ್ ಇದೆ. ದ 3 ಮೈನ್ ಫಂಕ್ಷನ್ಸ್ ಆಫ್ ಅ ರೋಬೋಟ್ ನೀವು ಇಲ್ಲಿ ನೋಡಬಹುದು. ಸೆನ್ಸಿಂಗ್, ಸೆನ್ಸ್ ಮಾಡೋದು ಏನನ್ನ, ದ ಎನ್ವಿರಾನ್ಮೆಂಟ್ ಬೈ ಎಕ್ಸ್ಟರ್ನಲ್ ಸೆನ್ಸಾರ್ಸ್, ಸೆನ್ಸಾರ್ಗಳನ್ನ ಯೂಸ್ ಮಾಡಿಕೊಂಡು ತನ್ನ ಸುತ್ತಮುತ್ತ ಪರಿಸರನ ಅದು ಕಂಡು ಹಿಡಿಯೋದು ಏನಿದೆ ಅದನ್ನೇ ಸೆನ್ಸಿಂಗ್ ಅಂತ ಕರಿತೀವಿ. ಸೊ ಯಾವುದನ್ನು ಸೆನ್ಸ್ ಮಾಡುತ್ತೆ ಅದು? ವಿಷನ್ ಅಂದರೆ ನೋಡೋದು, ನೋಟ. ವಾಯ್ಸ್, ಶಬ್ದ ಅಥವಾ ಕಮಾಂಡ್ ಏನು ಕೊಡ್ತೀವಿ ಅದನ್ನು ಅದು ಸೆನ್ಸ್ ಮಾಡುತ್ತೆ, ಚೆಕ್ ಮಾಡುತ್ತೆ. ಟಚ್, ಮುಟ್ಟಿದ್ರೆ ಅದಕ್ಕೆ. ಪ್ರಾಕ್ಸಿಮಿಟಿ, ಅದರ ನಿಯರ್ ಬೈ, ಹತ್ತಿರ. ಆ್ಯಂಡ್ ಸೋ ಆನ್, ಸಮ್ಟೈಮ್ಸ್ ಹೀಟ್ ಇರುತ್ತೆ, ಟೆಂಪರೇಚರ್ ಇರುತ್ತೆ. ಸೆಕೆಂಡ್ ಫಂಕ್ಷನ್ ಆಫ್ ರೋಬೋಟ್ ಏನು? ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕಿಂಗ್ ಅಂದರೆ ಅದೊಂದು ತೀರ್ಮಾನ ತಗೊಳ್ಳುತ್ತೆ. ಇನ್ಪುಟ್ನ ಸೆನ್ಸ್ ಮಾಡಾದ್ಮೇಲೆ ಅದು ಡಿಸಿಷನ್ ತಗೊಳ್ಳುತ್ತೆ ಬೇಸ್ಡ್ ಆನ್ ದಿ ಇನ್ಫಾರ್ಮೇಶನ್ ರಿಸೀವ್ಡ್ ಫ್ರಮ್ ದಿ ಸೆನ್ಸಾರ್ಸ್. ಸೆನ್ಸಾರ್ ಯೂಸ್ ಮಾಡ್ಕೊಳ್ಳುತ್ತೆ ಅದು ಬೇರೆ ಬೇರೆ ಅದರ ಸುತ್ತ ಇರತಕ್ಕಂತಹ ಎನ್ವಿರಾನ್ಮೆಂಟ್ನ ಸೆನ್ಸ್ ಮಾಡಲಿಕ್ಕೆ, ಕಂಡುಹಿಡಿಲಿಕ್ಕೆ. ಆ ಸೆನ್ಸಾರಿಂದ ಬರ್ತಕ್ಕಂತಹ ಇನ್ಫಾರ್ಮೇಶನ್ ರಿಸೀವ್ ಮಾಡಿಕೊಂಡು ಅದೊಂದು ಡಿಸಿಷನ್ ತಗೊಳ್ಳುತ್ತೆ. ಡಿಪೆಂಡಿಂಗ್ ಆನ್ ಪ್ರೋಗ್ರಾಮ್ ಅಂಡ್ ಕ್ಯಾಲ್ಕುಲೇಷನ್ ಇಟ್ ವಿಲ್ ಟೇಕ್ ದಿ ಡಿಸಿಷನ್. ಸೊ ಆಫ್ಟರ್ ಟೇಕಿಂಗ್ ದ ಡಿಸಿಷನ್ ಒಂದು ಕೆಲಸನ ಪರ್ಫಾರ್ಮ್ ಮಾಡುತ್ತೆ. ದಟ್ ಈಸ್ ಪರ್ಫಾರ್ಮಿಂಗ್ ದಿ ಟಾಸ್ಕ್ ದಟ್ ಈಸ್ ಡಿಸೈಡೆಡ್. ಸೊ ಯಾವ ಒಂದು ಫಂಕ್ಷನ್ ಅಥವಾ ಕೆಲಸನ ಮಾಡಬೇಕು ಅಂತ ಅದು ಡಿಸೈಡ್ ಮಾಡಿರುತ್ತೋ ಅದನ್ನು ಪರ್ಫಾರ್ಮ್ ಮಾಡುತ್ತೆ. ಫೈನ್. ಸೊ ದ 3 ಫಂಕ್ಷನ್ಸ್ ಆಫ್ ಅ ರೋಬೋಟ್ ಆರ್ sensing, decision making and performing the task. Now, right? So now let us see the advantages of the robot. So ನಮಗೆ ಗೊತ್ತೇ ಇದೆ ರೋಬೋಟ್ ನಾವು ಬಹಳಷ್ಟು ಕಡೆ ನೋಡಿರ್ತೀವಿ, ಬಹಳಷ್ಟು ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ನಾವು briefly now let us discuss the advantages of the robot. So what are the advantages? So first of all you can say that it is highly flexible. So what is highly flexible? It means ಅದನ್ನು ನಾವು ಬಹಳಷ್ಟು ಕಡೆ ಅದನ್ನು ನಾವು ಈಸಿಯಾಗಿ ಅದನ್ನು ಯೂಸ್ ಮಾಡ್ಬೋದು. ಎಲ್ಲ ಕಡೆ ಸಲ್ಲುತ್ತೆ ಅದು ಈಸಿಯಾಗಿ. ಸೊ ಭಾಳ ಏನು ಕಾಂಪ್ಲೆಕ್ಸ್ ಆಗೋದಿಲ್ಲ. ಇಟ್ ಈಸ್ ವೆರಿ ಫ್ಲೆಕ್ಸಿಬಲ್, ಈಸಿಯಾಗಿ ಯೂಸ್ ಮಾಡ್ಬೋದು. ಅಂಡ್ ಎಲ್ಲ ಒಂದು ಅಪ್ಲಿಕೇಶನ್ಸಲ್ಲೂ ನಾವು ಅದನ್ನು ಬಳಸ್ಕೋಬೋದು. So reprogrammability. So what is the meaning of this one? Reprogrammability ಅಂದರೆ ಒಂದು ರೋಬೋಟ್ನ ಮತ್ತೆ ಮತ್ತೆ ಅಂದರೆ ಪುನಃ ನಾವು ಏನು ಮಾಡ್ಬೋದು, ಪ್ರೋಗ್ರಾಮ್ ಮಾಡ್ಬೋದು. ಸೊ ದ್ಯಾಟ್ ನಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ನಾವು ಪ್ರೋಗ್ರಾಮ್ನ ಬರೆದು ರೋಬೋಟ್ ಫಂಕ್ಷನ್ ಅಪ್ಲಿಕೇಶನ್ಸ್ ನಾವು ಏನು ಮಾಡ್ಬೋದು, ಚೇಂಜ್ ಮಾಡ್ಕೋಬಹುದು. ಸೊ ಅದು ರೀಪ್ರೋಗ್ರಾಮಬಿಲಿಟಿ. ನೆಕ್ಸ್ಟ್, ಲಿಫ್ಟಿಂಗ್ ಆ್ಯಂಡ್ ಮೂವಿಂಗ್ ಆಫ್ ಹೆವಿ ಆಬ್ಜೆಕ್ಟ್ಸ್. ಮನುಷ್ಯರು ಎತ್ತಲಿಕ್ಕೆ ಅಥವಾ ಅದನ್ನು ಸಾಗಿಸ್ಲಿಕ್ಕೆ ಆಗದೆ ಇರತಕ್ಕಂತಹ ಭಾಳ ಹೆವಿ ದೊಡ್ಡ ದೊಡ್ಡ ಒಂದು ಆಬ್ಜೆಕ್ಟ್ಸ್ ಅಥವಾ ವಸ್ತುಗಳೇನಿದೆ ಅದನ್ನು ಎತ್ತಲಿಕ್ಕೆ, ಲಿಫ್ಟ್ ಮಾಡಲಿಕ್ಕೆ, ಮೂವ್ಮೆಂಟ್ ಮಾಡಲಿಕ್ಕೋಸ್ಕರ ರೋಬೋಟ್ನ ಯೂಸ್ ಮಾಡ್ತೀವಿ. ಅದು ಒಂದು ಅಡ್ವಾಂಟೇಜ್. ಅಪ್ಲಿಕೇಶನ್ ಅನ್ನೋದಕ್ಕಿಂತ ಅಡ್ವಾಂಟೇಜ್. ಯಾಕಂದರೆ ದಿಸ್ ಕೆನಾಟ್ ಬಿ ಡನ್ ಬೈ ಅ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆರ್ ಬಿಗ್ ಮಷಿನರೀಸ್. ಅದಕ್ಕಿಂತಲೇ ದೊಡ್ಡ ದೊಡ್ಡ ಮಷಿನ್ಗಳನ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಇನ್ನೊಂದರ ಅನುಕೂಲ, ಅಡ್ವಾಂಟೇಜ್ ಏನಪ್ಪ ಅಂದರೆ ವರ್ಕಿಂಗ್ ಇನ್ ಹಾಸ್ಟೈಲ್ ಎನ್ವಿರಾನ್ಮೆಂಟ್ಸ್. ಹಾಸ್ಟೈಲ್ ಅಂದರೆ ಒಂದು ರೀತಿ ನಾವು ನಮಗೆ ವಿರೋಧವಾಗಿರ್ತಕ್ಕಂಥವು, ನಮ್ಮ ಆಪೋಸಿಟ್ ಇರ್ತಕ್ಕಂತಹ ಅಥವಾ ನಮ್ಮ ಒಂದು ಶತ್ರುವಿನ ಒಂದು ವಾತಾವರಣ ಏನಿರುತ್ತೆ ಅಲ್ಲಿ ನಾವೇನು ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥ ಒಂದು ಜಾಗ ಏನಿದೆ, ನಮ್ಮ
ಫೇವರ್ ಇಲ್ದಿರ್ತಕ್ಕಂತಹ ಜಾಗ ಎನ್ವಿರಾನ್ಮೆಂಟಲ್ಲಿ ನಾವು ರೋಬೋಟ್ಗಳನ್ನ ಬಳಸ್ಬೋದು. ಆ್ಯಂಡ್ ಆಕ್ಸಿಡೆಂಟ್ ರಿಡಕ್ಷನ್, ಎಸ್, ಏನು ಅಪಘಾತಗಳಾಗ್ತವೆ ಬೇರೆ ಬೇರೆ ಒಂದು ಅಪ್ಲಿಕೇಶನ್ಸಲ್ಲಿ ಮನುಷ್ಯನಿಂದ ಇರ್ಬೋದು ಅಥವಾ ಬೇರೆ ಮಷಿನ್ಸ್ಗಳಿಂದ ಇರ್ಬೋದು, ಅದನ್ನು ನಾವು ತಕ್ಕ ಮಟ್ಟಿಗೆ ತಡಿಬಹುದು, ಕಡಿಮೆಗೊಳಿಸ್ಬೋದು. ಸೊ ಅದು ಆಕ್ಸಿಡೆಂಟ್ ರಿಡಕ್ಷನ್. ನೆಕ್ಸ್ಟ್, ಪ್ರೊವೈಡಿಂಗ್ ರಿಪೀಟಬಿಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ. ಅಂದರೆ ರೋಬೋಟ್ಗಳು ಒಂದು ಕೆಲಸನ ರಿಪೀಟೆಡ್ಲಿ ಮಾಡ್ತಿರುತ್ತೆ ಆ್ಯಂಡ್ ಎಷ್ಟೇ ಸರಿ ಅದು ರಿಪೀಟೆಡ್ ಆಗಿ ಒಂದೇ ಕೆಲಸ ಮಾಡಿದ್ರೂ ಒಂದು ಕನ್ಸಿಸ್ಟೆನ್ಸಿ, ಸ್ಥಿರತೆ ಅನ್ನೋದೇನಿದೆ ಅದನ್ನು ಅದು ಉಳಿಸ್ಕೊಳ್ಳುತ್ತೆ. ಅದೊಂದು ಭಾಳ ಅಡ್ವಾಂಟೇಜ್. ನೆಕ್ಸ್ಟ್, ವರ್ಕಿಂಗ್ ಡ್ಯೂರಿಂಗ್ ಅನ್ಫೇವರೇಬಲ್ ಹವರ್ಸ್. ಅನ್ಫೇವರೇಬಲ್ ಅಂದರೆ ಮನುಷ್ಯನಿಗಾಗಲಿ ಅಥವಾ ಬೇರೆ ಒಂದು ವಸ್ತುಗಳಿಗಾಗಲಿ ಫೇವರ್ ಅಲ್ದಿರ್ತಕ್ಕಂತಹ ಟೈಮಲ್ಲೂ ಕೂಡ ರೋಬೋಟ್ ಕೆಲಸ ಮಾಡ್ತಿದೆ. ನಮಗೆ ಇರುತ್ತೆ, ನಮಗೆ ದಿನ ರಾತ್ರಿ ಅಥವಾ ಒಂದು ಹವರ್ ಟೈಮ್, ಆ ಟೈಮ್ ಬೇರೆ ಈ ಟೈಮ್ ಬೇರೆ ಅನ್ನೋದು ಅದು ಮನುಷ್ಯನಿಗಿರ್ಬೋದು ಅಥವಾ ಬೇರೆ ಮಷಿನ್ಸ್ಗಳಿಗಿರ್ಬೋದು, ಕೆಲವು ಮಷಿನ್ಸ್ಗಳಿಗೆ. ಬಟ್ ಆ ರೋಬೋಟ್ ಅದಕ್ಕೆ ಎಲ್ಲ ಟೈಮು ಸೇಮ್. ಸೊ ನಮ್ಮ ಫೇವರ್ ಇಲ್ದಿರ್ತಕ್ಕಂತಹ ಟೈಮಲ್ಲೂ ಕೂಡ ಈ ರೋಬೋಟ್ಗಳೇನಾಗುತ್ತೆ ವರ್ಕ್ ಮಾಡ್ತವೆ. ನೆಕ್ಸ್ಟ್ ಅಡ್ವಾಂಟೇಜ್ ಏನಂದ್ರೆ ಪರ್ಫಾರ್ಮಿಂಗ್ ಡಲ್ ಆರ್ ಮೊನೋಟನಸ್ ಜಾಬ್ಸ್. ಅಂದರೆ ನಾವು ಮನುಷ್ಯರು ಏನೋ ಕೆಲಸ ಮಾಡ್ತೀವಿ ಅಂದ್ಕೊಳ್ಳಿ, ಕೆಲಸ ಬೋರಿಂಗ್ ಇದ್ದಾಗ ಅಥವಾ ಒಂದೇ ಕೆಲಸ ಇದ್ದಾಗ, ಮೊನೋಟನಸ್ ಅಂದರೆ ಒಂದೇ ಸೇಮ್ ಕೆಲಸ ಇದ್ದಾಗ ನಮಗೇನಾಗುತ್ತೆ, ಬೋರ್ ಆಗ್ಬೋದು, ನಮಗೆ ಡಲ್ ಆಗ್ಬೋದು, ಇಂಟ್ರೆಸ್ಟ್ ಕಳ್ಕೊಬೋದು. ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಟು ಹ್ಯಾವ್ ಒಂದು ಎಮೋಷನ್ಸ್ ಇರುತ್ತೆ, ಒಂದು ನಮ್ಮ ಫ್ಲಕ್ಚುಯೇಷನ್ಸ್ ಇರುತ್ತೆ, ಬಯಾಲಜಿಕಲ್ ಫ್ಲಕ್ಚುಯೇಷನ್ಸ್. ಬಟ್ ರೋಬೋಟ್ ಹಾಗಲ್ಲ. ಮೊನೋಟನಸ್ ಒಂದೇ ಥರದ ಕೆಲಸನ ಅಥವಾ ಅದಷ್ಟೇ ಡಲ್ ಬೋರಿಂಗ್ ಕೆಲಸ ಇದ್ರೂ ಅದನ್ನು ರೋಬೋ ಅಷ್ಟೇ ಎಫಿಷಿಯನ್ಸಿಯಿಂದ ಮಾಡುತ್ತೆ. ಎಫಿಷಿಯನ್ಸಿಲಿ ಕಾಂಪ್ರಮೈಸ್ ಆಗ. ಬಟ್ ಮನುಷ್ಯ ನಾವು ಕಾಂಪ್ರಮೈಸ್ ಆಗ್ಬೋದು. ಒಂದೇ ಸೇಮ್ ಕೆಲಸನ ದಿನ ಮಾಡ್ತಾ ಇದ್ರೆ ವಿ ಲ್ಯಾಕ್ ಇಂಟ್ರೆಸ್ಟ್, ಅದ್ರ ಬಗ್ಗೆ ಆಸಕ್ತಿ ಕಳ್ಕೊತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ರೋಬೋಟ್, ಇಟ್ಸ್ ಅ ಮಷೀನ್. ಸೊ ಅದರ ಪರ್ಫಾರ್ಮೆನ್ಸ್ ಸೇಮ್ ಇರುತ್ತೆ. ಅದನ್ನು ಅದು 1,00,000 ಸರಿ, 1,00,00,000 ಸರಿ ಅದು ಒಂದೇ ಥರದ ಕೆಲಸ ಮಾಡಿದ್ರು ದ ಪರ್ಫಾರ್ಮೆನ್ಸ್ ಆ್ಯಂಡ್ ದಿ ಎಫಿಷಿಯನ್ಸಿ ವಿಲ್ ನಾಟ್ ಬಿ ಆಲ್ಟರ್ಡ್. ಫೈನ್. ನೆಕ್ಸ್ಟ್, ಇಟ್ ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ. ಒಂದು ಗ್ರೋತ್ ಇರುತ್ತೆ, ಉತ್ಪನ್ನ ಜಾಸ್ತಿ ಆಗುತ್ತೆ, ಔಟ್ಪುಟ್ ಜಾಸ್ತಿ ಆಗುತ್ತೆ. ಇಟ್ ಇನ್ಕ್ರೀಸಸ್ ಸೇಫ್ಟಿ, ಎಫಿಷಿಯನ್ಸಿ, ದಕ್ಷತೆ ಇಂಪ್ರೂಸ್ ಆಗುತ್ತೆ, ಆ್ಯಂಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್. ಅಂದರೆ ಮನುಷ್ಯರಿಗಿಂತ ರೋಬೋಟ್ಸ್ ಮಾಡೋ ಕೆಲಸಗಳಲ್ಲಿ ಔಟ್ಪುಟ್ ಜಾಸ್ತಿ ಇರುತ್ತೆ, ಪ್ರಾಡಕ್ಟ್ಸ್ ಜಾಸ್ತಿ ಇರುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಬಿಕಾಸ್ 10 ಜನ ಮಾಡೋ ಕೆಲಸನ ಒಂದು ಸಿಂಗಲ್ ರೋಬೋಟ್ ಮಾಡ್ಬೋದು, 100 ಜನ ಮಾಡೋ ಕೆಲಸನ ಒಂದು ಸಿಂಗಲ್ ರೋಬೋಟ್ ಮಾಡುತ್ತೆ. ನಾವು 10 ದಿನ ತಗೊಳ್ಳೋ ಕೆಲಸನ ರೋಬೋಟ್ ಒಂದೇ ದಿನದಲ್ಲಿ ಮಾಡ್ಬೋದು. ಸೊ ಈ ರೀತಿಯಾಗಿ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಎಲ್ಲ ಸೇಫ್ಟಿ ಮೆಕ್ಯಾನಿಸಮ್ ತಗೊಂಡಿರ್ತೀವಿ, ಸೇಫ್ಟಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಅದರ ಒಂದು ಎಫಿಷಿಯನ್ಸಿ, ದಕ್ಷತೆ ಏನಿರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ವರ್ಕ್ ವಿಲ್ ಬಿ ವೆರಿ ಅಕ್ಯುರೇಟ್. ಆ್ಯಂಡ್ ಅಬ್ವಿಯಸ್ಲಿ ಇವೆಲ್ಲ ಆದರೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ವಿಲ್ ಬಿ ಇನ್ಕ್ರೀಸ್ಡ್. ಎಫಿಷಿಯನ್ಸಿ ಜಾಸ್ತಿ ಇದ್ದಾಗ ಆಫ್ಕೋರ್ಸ್ ವಿತ್ ಆಬ್ವಿಯಸ್ ದ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ವಿಲ್ ಬಿ ಇನ್ಕ್ರೀಸ್ಡ್. ಆ್ಯಂಡ್ ಅದರ ಗುಣಮಟ್ಟ, ಕ್ವಾಲಿಟಿ ಅಂದರೆ ಅಚೀವಿಂಗ್ ಮೋರ್ ಅಕ್ಯುರೆಸಿ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್. ದಟ್ಸ್ ಟ್ರೂ. ಮನುಷ್ಯನಿಗಿಂತ ರೋಬೋಟ್ ಮಾಡೋ ಕೆಲಸದಲ್ಲಿ ಬಹಳ ನಿಖರತೆ ಇರುತ್ತೆ, ಅಕ್ಯುರೇಟ್ ಇರುತ್ತೆ. ರೆಡ್ಯೂಸ್ಡ್ ಕಾಸ್ಟ್ಸ್. ಹೌದು, ಇನಿಷಿಯಲ್ ಕಾಸ್ಟ್ ಜಾಸ್ತಿ ಆಗ್ಬೋದು, ಇನ್ಸ್ಟಾಲೇಷನ್, ರೋಬೋಟ್ ಮೇಂಟೆನೆನ್ಸ್ ಕಾಸ್ಟ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಫೈನಲ್, ಆಟೋಮೆಟಿಕಲಿ ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಟ್ ದ ಎಂಡ್ ಆಫ್ ದ ರಿಸಲ್ಟ್. ಎಲಿಮಿನೇಷನ್ ಆಫ್ ಹಜಾರ್ಡಸ್ ಟಾಸ್ಕ್ಸ್. ಅಂದರೆ ಈ ಡೇಂಜರಸ್ ಕೆಲಸಗಳೇನಿದೆ, ಅಪಾಯಕಾರಿ ಕೆಲಸಗಳೇನಿರುತ್ತೆ ಅದನ್ನು ಅದು ರೆಡ್ಯೂಸ್ ಮಾಡುತ್ತೆ. ಅಂದರೆ ಹ್ಯೂಮನ್
ಬೀಯಿಂಗ್ ಮಾಡದೇ ಇರತಕ್ಕಂತಹ ಡೇಂಜರಸ್ ವರ್ಕ್ ಏನಿರುತ್ತೆ, ಅಪಾಯ ತರ್ತಕ್ಕಂಥ ಕೆಲಸಗಳೇನಿರುತ್ತೆ ಅದನ್ನು ಅದು ಆದಷ್ಟು ಕಡಿಮೆ ಮಾಡುತ್ತೆ, ಎಲಿಮಿನೇಟ್ ಮಾಡುತ್ತೆ. Well, let us see what are the disadvantages. Of course, ರೋಬೋಟ್ಸ್ ನನ್ನ ಬಗ್ಗೆ ನಾವು ಹೇಳ್ತಿದ್ವಿ, ಎಲ್ಲ ಅಪ್ಲಿಕೇಶನ್ಸಲ್ಲೂ ನಾವು ರೋಬೋಟ್ನ ಯೂಸ್ ಮಾಡ್ತೀವಿ. ಸೊ ಇನ್ಫ್ಯಾಕ್ಟ್ ಎಲ್ಲಿ ಯೂಸ್ ಮಾಡ್ತೀವಿ, ಆದಷ್ಟು ಮನುಷ್ಯ ಮಾಡೋ ಎಲ್ಲ ಕೆಲಸಗಳಲ್ಲೂ ನಾವು ರೋಬೋಟ್ಗಳನ್ನ ಯೂಸ್ ಮಾಡ್ತೀವಿ, ಭಾಳಷ್ಟು ಕೆಲಸಗಳಲ್ಲಿ. ಬಟ್ we can say that robot cannot be a human being. ರೋಬೋಟ್ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ಅದರ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಏನದು? ಮೊದಲನೇ ಡಿಸ್ಅಡ್ವಾಂಟೇಜ್ ರೋಬೋಟ್ಗೆ, ಇಟ್ ಹ್ಯಾಸ್ ನೋ ಹ್ಯೂಮನ್ ಫೀಲಿಂಗ್. ಯಾಕೆ? ಬಿಕಾಸ್ ಇಟ್ ಈಸ್ ಅ ಮಷೀನ್. ಅದು ಮನುಷ್ಯ ನಂಗಿರ್ತಕ್ಕಂತಹ ಏನು ಭಾವನೆಗಳೇನಿದೆ ಅದು ಒಂದು ರೋಬೋಟಲ್ಲಿ ಇರೋದಿಲ್ಲ. ಬಿಕಾಸ್ ಅದು ಒಂದು ಯಂತ್ರ, ಒಂದು ಮಷೀನ್ ಇರೋದ್ರಿಂದ ದೇರ್ ಇಸ್ ನೋ ಫೀಲಿಂಗ್ಸ್. ಯಾಕಂದ್ರೆ ನಮಗೆ ಬಯೋಲಾಜಿಕಲ್ಲಿ ನಾವು ಮೇಡಪ್ ಆಗಿರೋದ್ರಿಂದ ವಿ ಹ್ಯಾವ್ ಹಾರ್ಮೋನ್ಸ್ ಇರುತ್ತೆ, ಜೀನ್ಸ್ ಇರುತ್ತೆ, ಬಾಡಿಲಿ ಡಿಫ್ರೆಂಟ್ ಬಯೋಲಾಜಿಕಲ್ ರಿಯಾಕ್ಷನ್ಸ್, ಆಕ್ಷನ್ಸ್ ನಡೀತಿರೋದ್ರಿಂದ ವಿ ಹ್ಯಾವ್ ಗಾಟ್ ಎಮೋಷನ್ಸ್, ನಮಗೆ ಒಂದು ಫೀಲಿಂಗ್ಸ್ ಇರುತ್ತೆ. ಬಟ್ ರೋಬೋಟ್ do not have any sort of feelings. Robots are not creative or innovative. ರೋಬೋಟ್ ಹೇಗೆ ವರ್ಕ್ ಆಗುತ್ತೆ? ಮಷೀನ್, ನಾವೇನೋ ಪ್ರೋಗ್ರಾಮ್ ಮಾಡಿರ್ತೀವಿ, ಏನೋ ಕಮ್ಯಾಂಡ್ ಕೊಡ್ತೀವಿ, ಅದ್ರ ಪ್ರಕಾರ ಅದು ವರ್ಕ್ ಆಗುತ್ತೆ, ಫೈನ್. ಬಟ್ ಅದು ಹೊಸದಾಗಿ ಆಲೋಚನೆ ಮಾಡಲ್ಲ, ಹೊಸ ಕ್ರಿಯೇಟಿವಿಟಿ ಮಾಡಲ್ಲ, ಇನೋವೇಟಿವ್ ಆಗಿ ಥಿಂಕ್ ಮಾಡಲ್ಲ. ಯಾಕೆ? ನಾವು ಮನುಷ್ಯ ಇನೋವೇಟಿವ್ ಥಿಂಕ್ ಮಾಡ್ಬೋದು, ಈ ಕೆಲಸನ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದನ್ನ ಹೀಗೆ ಮಾಡ್ಬೋದು, ಇದನ್ನ ಹೀಗೆ ಡೆವಲಪ್ ಮಾಡ್ಬೋದು ಅಂತ. ಬಟ್ ರೋಬೋಟ್ ಕೆನಾಟ್ ಡೂ ದ್ಯಾಟ್, ಬಿಕಾಸ್ ರೋಬೋಟ್ ಹ್ಯಾಸ್ ನೋ ಥಿಂಕಿಂಗ್ ಎಬಿಲಿಟಿ ಆರ್ ಥಿಂಕಿಂಗ್ ಕೆಪಾಸಿಟಿ. ಸೊ ಥಿಂಕಿಂಗ್ ಕೆಪಾಸಿಟಿ, ಥಿಂಕಿಂಗ್ ಎಬಿಲಿಟಿ ಇಲ್ಲ ಅಂದರೆ ದೇರ್ ಇಸ್ ನೋ ಕ್ರಿಯೇಟಿವಿಟಿ, ನೋ ಇನೋವೇಷನ್ಸ್ ಇರೋದಿಲ್ಲ. ಆ್ಯಂಡ್ ರೋಬೋಟ್ಸ್ ಡು ನಾಟ್ ಹ್ಯಾವ್ ಕಾನ್ಷಿಯಸ್ನೆಸ್, ಅಂದರೆ ಅದಕ್ಕೆ ಒಂದು ಆತ್ಮ ಅಥವಾ ಪ್ರಜ್ಞೆ ಅನ್ನೋದಿರೋದಿಲ್ಲ. ತನ್ನ ಕೆಲಸ ಮಾಡುತ್ತೆ, ಬಟ್ ಅದಕ್ಕೆ ಒಂದು ಮನುಷ್ಯನಿರ್ತಕ್ಕಂತಹ ಪ್ರಜ್ಞೆ ಅಥವಾ ಕಾನ್ಷಿಯಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಐ ಆಮ್ ಟೆಲ್ಲಿಂಗ್ ಯು, ಒಂದು ಮಷಿನ್ ಡಿಸೈನ್ ಮಾಡಿರ್ತೀವಿ ಅಂದ್ಕೊಳ್ಳೋಣ, ಒಂದು ಮಷಿನ್ ವೆಪನ್ ಶೂಟ್ ಮಾಡಲಿಕ್ಕೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಅದನ್ನು ನನ್ನ ಶತ್ರು ಶೂಟ್ ಮಾಡಬೇಕು, ನಾನು ಶೂಟ್ ಅಂದರೆ ಅದು ಶೂಟ್ ಮಾಡುತ್ತೆ. ಅದೇ ರೋಬೋಟ್ನ ಹಿಂದೆ ತಿರುಗಿಸಿ ಶೂಟ್ ಅಂದರೆ ನನಗೆ ಶೂಟ್ ಮಾಡುತ್ತೆ. ಬಿಕಾಸ್ ರೋಬೋಟ್ಗೆ ಶೂಟ್ ಅಂದಾಗ ಕಮ್ಯಾಂಡ್ ಬಂದ ತಕ್ಷಣ ಆಕ್ಷನ್ ತಗೊಳ್ಳೋದು ಅಷ್ಟೇ ಅದಕ್ಕೆ ಗೊತ್ತು, ಬಟ್ ಅದಕ್ಕೆ ಪ್ರಜ್ಞೆ ಇಲ್ಲ, ಅಂದರೆ ಫೀಲಿಂಗ್ ಇಲ್ಲ, ಹ್ಯೂಮನ್ ಥರ ಫೀಲಿಂಗ್ ಇಲ್ಲ. ಅಥವಾ ತನ್ನ ಮಷಿನ್ ರೋಬೋಟ್ ಇರುತ್ತೆ, ಅಲ್ಲಿ ಪಕ್ಕ ಏನೋ ಆಯಿತು ಅಂದ್ಕೊಳ್ಳಿ, ಒಂದು ಸಡನ್ನಾಗಿ ಏನೋ ಒಂದು ಬೆಂಕಿ ಬಂತು ಅಂದ್ಕೊಳ್ಳಿ, ಫೈರ್. ಸೊ ಅಲ್ಲಿ ಅದು ಅವಾಗೇನು ಡಿಸಿಷನ್ಸ್ ತಗೊಳ್ತಿಲ್ಲ, ಬಿಕಾಸ್ ಇಟ್ ವೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಕಾನ್ಷಿಯಸ್ನೆಸ್. ಅಂಡ್ ನೆಕ್ಸ್ಟ್, ಇಟ್ ಕೆನಾಟ್ ಮೇಕ್ ಕಾಂಪ್ಲಿಕೇಟೆಡ್ ಡಿಸಿಷನ್ಸ್. ಬಹಳ ಕ್ಲಿಷ್ಟಕರವಾದಂತಹ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗಲ್ಲ ರೋಬೋಟ್. ಬಿಕಾಸ್ ನಾವೇನು ಡಿಸೈನ್ ಮಾಡಿದ್ದೀವಿ, ಏನು ಪ್ರೋಗ್ರಾಮ್ ಮಾಡಿದ್ದೀವಿ, ಆ ಕೆಲಸ, ಆ ಟಾಸ್ಕ್ನ ಮಾತ್ರ ಅದು ಪರ್ಫಾರ್ಮ್ ಮಾಡುತ್ತೆ. ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆದ್ರೂ ಡಿಸಿಷನ್ಸ್ನ ತಗೊಳ್ಳಲ್ಲ ಅದು. ಆ್ಯಂಡ್ ಇಟ್ ಡು ನಾಟ್ ಲರ್ನ್ ಫ್ರಮ್ ಮಿಸ್ಟೇಕ್ಸ್. ರೋಬೋಟ್ ಮನುಷ್ಯ ಅಲ್ದಲೇ ಇರೋದ್ರಿಂದ ಒಂದೇನೋ ಮಿಸ್ಟೇಕ್ ಆದರೆ ಮನುಷ್ಯ ಏನು ಮಾಡ್ತೀವಿ, ನಾವು ಸರಿಪಡಿಸ್ಕೊತೀವಿ. ಇದು ತಪ್ಪು ಅಂತ ಗೊತ್ತಾಗಿ ನೆಕ್ಸ್ಟ್ ಟೈಮ್ ನಾವು ಅದನ್ನು ಏನು ಮಾಡ್ತೀವಿ, ಮಾಡೋದಿಲ್ಲ, ಬೇರೆ ಏನೋ ವರ್ಕ್ ಮಾಡ್ತೀವಿ. ಐ ಆಮ್ ನಾಟ್ ಟೆಲ್ಲಿಂಗ್ ಯು ಇನ್ ಫ್ಯಾಕ್ಟ್ ಇನ್ ರಿಯಲ್ ಲೈಫ್, ಬಟ್ ಇನ್ ಕೇಸ್ ಆಫ್ ವರ್ಕಿಂಗ್ ನೇಚರ್ ಇನ್ ಫ್ಯಾಕ್ಟ್. ಬಟ್ ರೋಬೋಟ್ಸ್ ಒಂದು ಮಿಸ್ಟೇಕ್ ಮಾಡೋದು ಗೊತ್ತಾಗಲ್ಲ, ಅದು ಮಿಸ್ಟೇಕ್ ಅಂತ. ತನ್ನ ಏನು ಮಿಸ್ಟೇಕ್ ಆಗಿರುತ್ತೆ ಅದೇ ಕಂಟಿನ್ಯೂ ಆಗ್ತಾ ಹೋಗೋದು. ಅದನ್ನು ನಾವು ಕಂಡು ಹಿಡಿದು ವಿ ಕ್ಯಾನ್ ರೆಕ್ಟಿಫೈ, ಬಟ್ ಟಿಲ್ ವಿ ರೆಕ್ಟಿಫೈ ದಟ್ ಮಿಸ್ಟೇಕ್, robot will keep on doing the same mistake. The robot lacks capability to respond in emergencies. Yes, ಏನಾದ್ರು ಎಮರ್ಜೆನ್ಸಿ ಇದ್ದಾಗ ನಾವು ಮನುಷ್ಯ ಏನು ಮಾಡ್ತೀವಿ, ಏನೋ ಒಂದು ಥಿಂಕ್ ಮಾಡ್ತೀವಿ, ಏನೋ ಒಂದು ತಲೆ ಓಡಿಸಿ ರೆಸ್ಪಾಂಡ್ ಮಾಡ್ತೀವಿ. ಬಟ್ ರೋಬೋಟ್ಸ್ ಡು ನಾಟ್ ರೆಸ್ಪಾಂಡ್ ಇನ್ ಕೇಸಸ್ ಆಫ್ ಎಮರ್ಜೆನ್ಸಿ ಸಿಚುವೇಶನ್ಸ್, ಬಿಕಾಸ್ ಇಟ್ಸ್ ಅ ಮಷೀನ್
It will perform only the task which is being programmed and which is actually meant for that. ಯಾವ ಕೆಲಸ ಅದಕ್ಕೆ ನಾವು ಪ್ರೋಗ್ರಾಮ್ ಮಾಡ್ತೀವಿ ಅದನ್ನು ಮಾತ್ರ ಮಾಡುತ್ತೆ ಅದು. ಬೇರೆ ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಅದು ರಿಯಾಕ್ಟ್ ಮಾಡೋದಿಲ್ಲ. And they replace human workers and thus causing unemployment and resentment among workers. ನಾನು ಆಗಲೇ ಹೇಳ್ದಂಗೆ nowadays in most of the cases we are going to use robots particularly in industrial applications. So due to this it's quite common that we human being may sometime lose our work. ಸೊ ಇದರಿಂದ ಏನಾಗುತ್ತೆ, ಜನ ಕೆಲಸ ಕಳ್ಕೊತಾರೆ. ಇದು ಒಂದು ನಿರುದ್ಯೋಗ ಸಮಸ್ಯೆಗೆ, ಅನ್ಎಂಪ್ಲಾಯ್ಮೆಂಟ್ಗಾಗುತ್ತೆ ಆ್ಯಂಡ್ ಮನುಷ್ಯರಲ್ಲಿ ಒಂದು ಅಸಮಾಧಾನ ಆಗುತ್ತೆ. ಯಾಕೆ ಈಗ ಯಾರೋ ಒಬ್ಬ ವ್ಯಕ್ತಿ ಅಥವಾ ಯಾರೋ ಒಂದು 10 ಜನ ಮಾಡೋ ಕೆಲಸನ ಒಂದು ರೋಬೋಟ್ ಮಾಡ್ತಾ ಇದೆ ಅಂದರೆ ಅವಾಗೇನಾಗುತ್ತೆ, ಜನಗಳಿಗೆ ಕೆಲಸ ಕಳ್ಕೊತೀವಿ. ಸೊ ಅಲ್ಟಿಮೇಟ್ಲಿ ಏನು ನೋಡ್ತಾರೆ ಜನ, ವಿಲ್ ಸಿ ದಿ ಏನದು ಪ್ರಾಫಿಟ್. ಸೊ ದಿಸ್ sometimes may lead to a kind of resentment. And robots do not think independently. Of course, robot ಗೆ ಬ್ರೈನ್ ಇರೋದಿಲ್ಲ, ಇಟ್ಸ್ ಅ ಮಷೀನ್. ಸೊ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡೋ ಕೆಪಾಸಿಟಿ ಇರಲ್ಲ, ಸ್ವತಂತ್ರವಾಗಿ ಯೋಚನೆ ಮಾಡೋ ಸಾಮರ್ಥ್ಯ ಅದಕ್ಕೆ ಇರೋದಿಲ್ಲ. ತನಗೆ ಏನು ಪ್ರೋಗ್ರಾಮ್ ಮಾಡಿದ್ದಾರೆ, ಏನು ಕಮ್ಯಾಂಡ್ ಬರುತ್ತೆ, ಆ ಕಮ್ಯಾಂಡ್ ಪ್ರಕಾರ ಯಾವ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕು, ಔಟ್ಪುಟ್ ಯಾವುದಕ್ಕೆ ಕೊಡಬೇಕು, ಏನು ಪರ್ಫಾರ್ಮ್ ಮಾಡಬೇಕು, ದಟ್ಸ್ ಇಟ್. ಇಟ್ ಓಂಟ್ ಮೇಕ್ ಎನಿ ಕೈಂಡ್ ಆಫ್ ಥಿಂಕಿಂಗ್ ಆ್ಯಂಡ್ ಡು ನಾಟ್ ಅಡಾಪ್ಟ್ ಕ್ವಿಕ್ಲಿ ಟು ದ ಚೇಂಜಸ್ ಇನ್ ದಿ ಎನ್ವಿರಾನ್ಮೆಂಟ್. ಏನಾದರೂ ಸುತ್ತಮುತ್ತ ಪರಿಸರದಲ್ಲಿ ಎನ್ವಿರಾನ್ಮೆಂಟಲ್ ಸ್ವಲ್ಪ ಬದಲಾವಣೆ ಆದರೂ ಅದಕ್ಕೆ ಹೊಂದಿಕೊಳ್ಳೋದು ಕಷ್ಟ ರೋಬೋಟ್ಸ್, ಅನ್ಲೈಕ್ ಅವರ್ ಹ್ಯೂಮನ್ ಬೀಯಿಂಗ್. And it cannot react to unknown situations. ಗೊತ್ತಿಲ್ಲದೆ ಇರುವಂತಕ್ಕಂಥ ಸಿಚುವೇಶನ್ಗೆ ಅಥವಾ ಕಮ್ಯಾಂಡ್ಗಳಿಗೆ ರೋಬೋಟ್ ಪ್ರತಿಕ್ರಿಯೆ ಕೊಡಲ್ಲ, ರಿಯಾಕ್ಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಒಂದು ರೋಬೋಟ್ನ ನಾನು ತಯಾರು ಮಾಡಿದ್ದೀನಿ, ನಾನು ಮೂವ್ ಅಂದ್ರೆ ಅಷ್ಟೇ ಅದು ಮೂವ್ ಆಗುತ್ತೆ. ನಾನು ಪ್ರೋಗ್ರಾಮ್ ಮಾಡಿದ್ದೀನಿ, ಯಾವ ರೀತಿ ವಾಯ್ಸ್ ಕಮ್ಯಾಂಡ್ ಮೂವ್ ಅಂತ ಬಂದರೆ ಮಾತ್ರ ಅದು ಮೂವ್ ಆಗುತ್ತೆ ಅಂದ್ಕೊಳ್ಳಿ. ನಾನು ಗೋ ಅಂದರೆ ಕೆಲಸ ಮಾಡಲ್ಲ, because the robot is programmed only to respond move. But if I by mistake if I say go, both will sound same, go, move, but it won't respond. So ಏನು ಕಮ್ಯಾಂಡಿಗೆ ಅದನ್ನು ಪ್ರೋಗ್ರಾಮ್ ಮಾಡ್ತೀವಿ, ಆ ಕಮ್ಯಾಂಡ್ ಕೊಟ್ಟಾಗ ಮಾತ್ರ ಅದು ರೆಸ್ಪಾಂಡ್ ಮಾಡುತ್ತೆ. ಅನ್ನೋನ್ ಸಿಚುವೇಶನ್ಸ್ ಇದ್ದಾಗ, ತನಗೆ ಪ್ರೋಗ್ರಾಮ್ ಮಾಡದೇ ಇರತಕ್ಕಂತಹ ತನಗೆ ಗೊತ್ತಿಲ್ಲದೆ ಇರತಕ್ಕಂಥ ಸಿಚುವೇಶನ್ಸ್ ಬಂದರೆ ಇಟ್ ವೋಂಟ್ ರೆಸ್ಪಾಂಡ್. ನೆಕ್ಸ್ಟ್, ದ ಇನಿಷಿಯಲ್ ಅಂಡ್ ಇನ್ಸ್ಟಾಲೇಷನ್ ಕಾಸ್ಟ್ ಆಫ್ ಇಕ್ವಿಪ್ಮೆಂಟ್ಸ್ ಆಫ್ ರೋಬೋಟ್ಸ್ ಆರ್ ಕ್ವೈಟ್ ಹೈ. ಏನೇ ಅಡ್ವಾಂಟೇಜಸ್ ಇದ್ರೂ ಸ್ಟಾರ್ಟಿಂಗ್ ಅದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ರೋಬೋಟ್ನ ಬೇಕಾಗಿರ್ತಃ ಇಕ್ವಿಪ್ಮೆಂಟ್ಸ್ ಕಾಸ್ಟ್ ಸ್ವಲ್ಪ ಹೈ ಇರುತ್ತೆ, ಜಾಸ್ತಿ ಇರುತ್ತೆ. ಸೊ ರೋಬೋಟ್ನ ಜಾಸ್ತಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸಲ್ಲೇ ಯೂಸ್ ಮಾಡ್ತೀವಿ, ಅಥವಾ ಮನುಷ್ಯರ ಕೈಲಿ ಆ ಕೆಲಸ ಆಗಲ್ಲ ಅಂತ ಎಲ್ಲಿರುತ್ತೋ ಅಲ್ಲಿ ಮಾತ್ರ ನಾವು ಜಾಸ್ತಿ ಇದನ್ನು ಬಳಸ್ತೀವಿ. ಫೈನ್, ನಾವು ಲೆಟ್ ಅಸ್ ಸಿ ದಿ ಅಪ್ಲಿಕೇಶನ್ಸ್ ಆಫ್ ರೋಬೋಟ್ಸ್. ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಎಲ್ಲ ಕಡೆ ಮನುಷ್ಯ ಎಲ್ಲೆಲ್ಲಿ ಕೆಲಸ ಮಾಡ್ತಾನೆ ಭಾಳಷ್ಟು ಕಡೆ ಆ ರೋಬೋಟ್ಗಳನ್ನ ನಾವು ಬಳಸ್ತೀವಿ. ಸೊ ಟು ಮೆನ್ಷನ್ ಅ ಫ್ಯೂ, ಸ್ವಲ್ಪ ಹೇಳಬೇಕಂದ್ರೆ ಇಲ್ಲಿ ನೋಡ್ಬೋದು ನೀವು, ಜನರಲ್ ಆಗಿ ನಾವು ಡಿವೈಡ್ ಮಾಡೋಣ, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಮತ್ತು ನಾನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಅಂದರೆ ಕೈಗಾರಿಕಾ ವಲಯದಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಮತ್ತು ಕೈಗಾರೇತರ ನಾನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸಲ್ಲಿ. ಸೊ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸಲ್ಲಿ ನೀವು ನೋಡ್ಬೋದು, ಅದರಲ್ಲಿ ವಿ ಕ್ಯಾನ್ ಡಿವೈಡ್ ಇಟ್ ಆ್ಯಸ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್, ಸಬ್ ಅಪ್ಲಿಕೇಶನ್ಸ್. ಸೊ ಮಟೀರಿಯಲ್ ಹ್ಯಾಂಡ್ಲಿಂಗ್, ಮಟೀರಿಯಲ್ನ ಹ್ಯಾಂಡ್ಲ್ ಮಾಡೋದು, ಲೈಕ್ ಮಟೀರಿಯಲ್ನ ಟ್ರಾನ್ಸ್ಫರ್ ಮಾಡೋದು, ಮಟೀರಿಯಲ್ನ ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು, ಮಟೀರಿಯಲ್ನ ಪೀಸ್ ಮಾಡೋದು, ಪೆಲೆಟೈಸಿಂಗ್ ಅಂತ ಕರಿತೀವಿ, ಪೀಸ್ ಮಾಡೋದು, ಅದನ್ನು ಕಟ್ ಮಾಡೋದಾಗಿರ್ಬೋದು, ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪ್ರೊಸೆಸ್ ಅಪ್ಲಿಕೇಶನ್ ಯಾವುದು, ವೆಲ್ಡಿಂಗಲ್ಲಿ ಜನರಲ್ ಆಗಿ ಆರ್ಕ್ ವೆಲ್ಡಿಂಗ್, ಸ್ಪಾಟ್ ವೆಲ್ಡಿಂಗ್, ಪೈಂಟ್ ಸ್ಪ್ರೇ ಮಾಡೋದು, ಸ್ಪ್ರೇ ಪೈಂಟಿಂಗ್, ಪೈಂಟ್ನ
ರಿಮೂವ್ ಮಾಡೋದು, ಪೈಂಟ್ ಸ್ಕ್ರ್ಯಾಪಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅಸೆಂಬ್ಲಿ, ಬೇರೆ ಬೇರೆ ಕಾಂಪೋನೆಂಟ್ನ ಕೂಡಿಸೋದು ಜೋಡಿಸೋದು ಏನಿದೆ ಅಸೆಂಬ್ಲಿಲಿ ಯೂಸ್ ಮಾಡ್ತಾರೆ. ಸೊ ಅದು ಅಸೆಂಬ್ಲಿಂಗ್ ಟಾಸ್ಕ್ ಇರ್ಬೋದು ಅಥವಾ ಒಂದೊಂದೇ ಅಸೆಂಬ್ಲಿನ ಹೋಲಲ್ಲಿ ಪೆಗ್ ಮಾಡೋದಿರ್ಬೋದು, ಅದನ್ನೇ ಪೆಗ್ ಇನ್ ಹೋಲ್ ಅಸೆಂಬ್ಲಿ ಅಂತ ಕರಿತೀವಿ. ನೆಕ್ಸ್ಟ್ ಮಟೀರಿಯಲ್ನ ಚೆಕ್ ಮಾಡೋದು, ಇನ್ಸ್ಪೆಕ್ಷನ್ ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ತಾರೆ. ಆ ಚೆಕ್ ಮಾಡೋದು, ಇನ್ಸ್ಪೆಕ್ಷನ್ ಮಾಡೋದು ಕ್ಯಾನ್ ಬಿ ಸೆನ್ಸಾರ್ ಬೇಸ್ಡ್ ಅಪ್ಲಿಕೇಶನ್ ಅಂಡ್ ವಿಷನ್ ಬೇಸ್ಡ್ ಅಪ್ಲಿಕೇಶನ್, ಅಥವಾ ಅದು ಮಟೀರಿಯಲ್ನ ಟೆಸ್ಟ್ ಮಾಡೋದಾಗಿರ್ಬೋದು. ಸೊ ದೀಸ್ ಆರ್ ದ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್. ಸೊ ನಾನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಯಾವ್ದು ಬರ್ತವೆ ಅಂದರೆ ನೀವು ಇಲ್ಲಿ ನೋಡ್ಬೋದು, ಕಾಮನ್ ಆಗಿ ಮನೆಯಲ್ಲಿ ಯೂಸ್ ಮಾಡ್ತಾರೆ ಎಲ್ಲ ಕಡೆ. ನಮ್ಮ ಪರ್ಸ್ನಲ್ ಅಪ್ಲಿಕೇಶನ್ಸ್ಗೆ ಏನು ಯೂಸ್ ಮಾಡ್ತೀವಿ, ಒಂದು ವಸ್ತುನ ತಂದಿಡೋಕ್ಕೆ, ಒಂದು ಸ್ವಿಚ್ ಆನ್ ಮಾಡೋಕ್ಕೆ, ಮೂವ್ಮೆಂಟ್ಗೆ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಹೋಮ್ ಸೆಕ್ಟರ್, ಮೆಡಿಸಿನಲ್ಲಿ, ಹೆಲ್ತ್ ಸೆಕ್ಟರ್, ಇನ್ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿಲಿ ಅದನ್ನು ಆಪರೇಷನ್ಸ್ಗೂ ಯೂಸ್ ಮಾಡ್ಕೊತಾರೆ, ರೈಟ್. ಹೆಲ್ತ್ ಸೆಕ್ಟರಲ್ಲಿ ಪೇಷಂಟ್ ಕೇರಿಂಗ್ ಯೂಸ್ ಮಾಡ್ಕೊತಾರೆ, ಬೆಡ್ ಮಾನಿಟರಿಂಗ್ ಸಿಸ್ಟಮಲ್ಲೂ ಯೂಸ್ ಮಾಡ್ತಾರೆ. ಸರ್ವಿಸ್ ಸೆಕ್ಟರ್, ಯಾವುದೇ ಒಂದು ಬೇಸಿಕ್ ಸರ್ವಿಸ್ ಬೇಕಂದ್ರೂ ಒಂದು ಸೇವೆಗೋಸ್ಕರ ಅದನ್ನು ನಾವು ಯೂಸ್ ಮಾಡ್ಕೊತೀವಿ. ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮ್ಸ್, ವ್ಯವಸಾಯದ ಕೃಷಿಗೂ ಯೂಸ್ ಮಾಡ್ಕೊತಾರೆ. ಮಿಲಿಟರಿ, ಎಸ್, ಭಾಳ ಕಡೆ ಮಿಲಿಟರಿಲಿ ಇದು ಯೂಸ್ ಆಗುತ್ತೆ, ರೈಟ್. ಆ್ಯಂಡ್ ಬೋತ್ ರಿಯಲ್ ಟೈಮ್ ಇದಕ್ಕೆ ಅಪ್ಲಿಕೇಶನ್ಸ್ ಇರ್ಬೋದು ಅಥವಾ ಒಂದು ಪ್ರಾಕ್ಟೀಸಿಂಗ್ ಇರ್ಬೋದು, ಅದರಲ್ಲಿ ಮಿಲಿಟರಿಲಿ ಅದನ್ನು ಯೂಸ್ ಮಾಡ್ತೀವಿ. ಸೆಕ್ಯೂರಿಟಿ ಇದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಆ್ಯಂಡ್ ಲಾ ಎನ್ಫೋರ್ಸ್ಮೆಂಟ್, ಯಾವುದೇ ಒಂದು ಕಾನೂನು ಜಾರಿಗೊಳಿಸಬೇಕಾದ್ರೆ ಅಲ್ಲಿ ಎಫೆಕ್ಟಿವ್ ಆಗಿ ಆ ಕಾನೂನು ಜಾರಿ ಆಗಲಿಕ್ಕೂ ಕೆಲವು ಕಡೆ ರೋಬೋಟ್ನ ಯೂಸ್ ಮಾಡ್ತಾರೆ, ಸ್ಪೆಷಲಿ ಅಡ್ವಾನ್ಸ್ಡ್ ಕಂಟ್ರಿಗಳಲ್ಲಿ. ಆ್ಯಂಡ್ ಸ್ಪೇಸ್ ಸೆಕ್ಟರ್, ಬಾಹ್ಯಾಕಾಶದಲ್ಲೂ ಅದನ್ನು ಬಳಸ್ತಾರೆ. ಆ್ಯಂಡ್ ಕೊನೆಯದಾಗಿ ಅದನ್ನು ರಿಸರ್ಚ್ ಆ್ಯಂಡ್ ಎಕ್ಸ್ಪ್ಲೋರೇಷನ್, ಈ ಒಂದು ಸಂಶೋಧನೆ ಅಥವಾ ಪರಿಶೋಧನೆ ಅಂತ ಏನಿದೆ ಅಲ್ಲ ಅಂಥ ಕಡೆನೂ ರೋಬೋಟ್ನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಫೈನ್. So in this session I think we discussed a quite brief introduction about the robots. So exam point of view ನಿಮಗೆ ಏನು ಗೊತ್ತಿರಬೇಕಂದ್ರೆ definition of robotics, definition of robot and functions of a robot, applications of a robot, advantages of a robot and disadvantages of the robot. So ಇಷ್ಟು ನಿಮಗೆ ಗೊತ್ತಾಗಬೇಕಾಗುತ್ತೆ. Okay friends, thank you so much for listening.